ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ನಿಮ್ಮ UK ಲೀಲಾ ಮಾತಾಡ್ತಾ ಇರೋದು. ಇವತ್ತೇನು ಗಿಡ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ಬೆಳಗ್ಗೆ ಬೆಳಗ್ಗೆದ್ದು ಇದು ಹಾಗಲಕಾಯಿ ಬಳ್ಳಿ ನೋಡಿ, ನಮ್ಮನೇಲೇ ಹಾಗಲಕಾಯಿ ಆಗಿರೋದು. ಅದಕ್ಕೆ ಇದರಿಂದ ಪಲ್ಯ ಮಾಡಿ ತೋರಿಸೋಣ. ಹೆಲ್ದಿ ಫುಡ್ ಇದು. ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ. ಯಾರೆಲ್ಲ ಹೈಪ್ ಮಾಡಿಲ್ಲ ಪ್ಲೀಸ್ ಹೈಪ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಬೇಕು ನಮಗೆ. ಇವಾಗ ಹಾಗಲಕಾಯಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು 5 ನಿಮಿಷ ಅಷ್ಟೇ, ಎಲ್ಲ ಕ್ಲೀನ್ ಆಗಲಿ ಅಂತ. ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಹಾಗಲಕಾಯಿನ ತೊಳೆದು ಹೀಗೆ ರೌಂಡ್ ಶೇಪಲ್ಲಿ ಹೆರ್ಚಿಟ್ಕೊಂಡಿರೋದು ನಾನು. ತೊಳೆದು ಇದಕ್ಕೇನು ಹಾಕೋದು ಬೇಕಾಗಿಲ್ಲ. ಇವಾಗ ಸನ್ಫ್ಲವರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಕರಿತಾ ಇರೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಅಂದರೆ ಕರೆದ್ರೆ ಸ್ವಲ್ಪ ಕಹಿ ಅಂಶ ಹೋಗುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ. ಪೂರ ಜಾಸ್ತಿ ಕರ್ಕೋಬೇಡಿ, ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಎಣ್ಣೆಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅಷ್ಟೇ ಮಾತ್ರ ಹುರ್ಕೋತಾ ಇದ್ದೀನಿ ನಾನು. ನೋಡಿ, ಈಗ ಕಂದು ಬಣ್ಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ. ಎಲ್ಲ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ಮೊದಲು ನಾನು ಹಂಗೆ ಮಾಡ್ತಾಯಿದ್ದೆ, ಹಂಗೆ ಹುರಿದು ಮಾಡ್ತಾಯಿದ್ದೆ, ಆದರೆ ಅದನ್ನು ತಿಂತಾಯಿಲ್ಲ. ಇವಾಗ ಈ ಟ್ರೈ ಮಾಡಿದ್ದೀನಲ್ವಾ, ಸೂಪರಾಗಿ ಎಲ್ಲರೂ ಇಷ್ಟಪಟ್ಟು ನಮ್ಮ ಮನೆಯಲ್ಲೂ ತಿಂತಾರೆ, ನಿಮ್ಮ ಮನೆಯಲ್ಲಿ ತಿಂತಾರೆ ಜಾಸ್ತಿ ಇಷ್ಟಪಟ್ಟು. ಪ್ಲೀಸ್ ಟ್ರೈ ಮಾಡಿ, ಹಾಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಇವಾಗ ಹುರಿದಿಟ್ಕೊಂಡಿರೋದು ನೋಡಿ, ಕಂದು ಬಣ್ಣ ಬರೋವರೆಗೂ ಎಲ್ಲ ಹುರಿದಿಟ್ಟಿದ್ದೀನಿ. ಇವಾಗ ಅಷ್ಟು ಹುರ್ಕೊಂಡಿದ್ದೀನಿ, ಅಂದರೆ ಕರಿದು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಹಾಗಲಕಾಯಿನ. ಭಾಳ ಕರಿಬೇಡಿ, ಸ್ವಲ್ಪ ಕರ್ಕೊಳ್ಳಿ, ಇಲ್ಲಾಂದರೆ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅದೇ ಬಾಣಲೆಗೆ ಎಣ್ಣೆ ತೆಗೆದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಬೇಡ, ಕರಿದಿರೋದ್ರಿಂದ. ಅದಕ್ಕೆ ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿರೋದು ಹಾಕಿದೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಟೇಸ್ಟ್ ಬರೋಕ್ಕೆ ಬೆಳ್ಳುಳ್ಳಿನ ಹಾಕಬೇಕು. ಇವಾಗ ನೋಡಿ, ಫ್ರೈ ಮಾಡಿದ್ಮೇಲೆ ಇದಕ್ಕೆ ಹುರಿದಿರೋದು ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ಹುರಿದಿರೋದು ಅಂದರೆ ಕರಿದಿರೋದು, ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಹಾಗಲಕಾಯಿಯಿಂದ ತುಂಬ ಒಳ್ಳೆ ರೆಸಿಪಿ ಅನ್ಬೋದು. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಎಲ್ಲ ಥರ ಇರುತ್ತೆ. ಮಕ್ಕಳು ಹಂಗೆ ಕೊಟ್ಟರೆ ತಿನ್ನಲ್ಲ. ಇದಕ್ಕಿವಾಗ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನಾನು, ಕಹಿ ಕಡಿಮೆ ಆಗಲಿ ಅಂತ. ಹುಣಸೆಹಣ್ಣು ರಸ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪೌಡ್ರು 1-2 ಚಮಚ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಒಂದು ಸಣ್ಣ ಚಮಚೆಲೆ ಅರಿಶಿನ ಹಾಕ್ತಾಯಿದ್ದೀನಿ ನಾನು. ಹಾಗಲಕಾಯಿ ಬಳ್ಳಿಯಿಂದನೂ ತುಂಬ ಉಪಯೋಗಗಳಿವೆ, ಅದರಿಂದ ಮುಂದೆ ಮಾಹಿತಿ ಕೊಡ್ತೀನಿ. ಹಾಗಲಕಾಯಿ ಬಳ್ಳಿ ರಸದಿಂದ. ಇವಾಗ ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ಇವಾಗ ಹುಣಸೆ ಹಣ್ಣು ಹಾಕಿದ್ದೀವಲ್ವ, ಹುಳಿ ಮತ್ತು ಬೆಲ್ಲ ಎರಡು ಈಕ್ವಲ್ ಆಗಬೇಕು. ಅದಕ್ಕೆ ಕಹಿನೂ ಹೋಗುತ್ತೆ, ಬೆಲ್ಲ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಹುಣಸೆಹಣ್ಣು ಬೆಲ್ಲ ಹಾಕಿದರೆ ಹಾಗಲಕಾಯಿ ಕಹಿ ಇದೆ ಅಂತಲೇ ಗೊತ್ತಾಗಲ್ಲ. ಇದನ್ನು ನೋಡಿ, ಫ್ರೈ ಆಗೋಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಿ, ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ, ಫ್ರೈ ಅದು ಉಮ್ಗೊಯ್ಬೇಕು. ಒಂದು ಸಲ ಆದರೂ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಕುದಿ ಹಿಡ್ದಿದೆ, 10 ನಿಮಿಷ ಆಯಿತು ಕುದ್ದಿದ್ದೆ. ಕಲರ್ ನೋಡಿ ಹೆಂಗೆ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿರುತ್ತೆ. ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆ. ನಾನು ರೊಟ್ಟಿ ಮಾಡ್ತಾಯಿದ್ದೀನಿ, ನೀವು ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲದ್ರ ಜೊತೆನೂ ತಿನ್ಬೋದು, ಸೂಪರಾಗಿರುತ್ತೆ. ಇದಕ್ಕೆ ಶೇಂಗಾ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಕುದ್ಮೇಲೆ ಲಾಸ್ಟಿಗೆ ಶೇಂಗಾ ಪೌಡ್ರ್ ಹಾಕೋರಿ, ಕಡಲೆ ಬೀಜ ಪೌಡ್ರ್ ಅಂತೀರ ಅದು. ನಾವು ಎಲ್ಲದಕ್ಕೂ ಶೇಂಗಾ ಪುಡಿ ಹಾಕ್ಲಾರ್ದೆ ಯಾವುದು ಪಲ್ಯನೇ ಮಾಡಲ್ಲ. ಒಮ್ಮೆ ಮಾಡಿಟ್ಕೊಂಡಿರ್ತೀವಿ ಹುರಿದು ಮಿಕ್ಸರ್ಗೆ ಹಾಕಿ. ಇವಾಗ ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ರೆಡಿ ಟು ಈಟ್. ಒಂದು ಸಲ ಆದರೂ ಟ್ರೈ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ.
ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲಿ ಅಂತ ಬಿಡಬೇಡ್ರಿ. ನಾನು ರೊಟ್ಟಿ ಮಾಡ್ತಾ ಇದ್ದೆ, ಅದ್ರ ಜೊತೆ ತಿನ್ನಿ ಸೂಪರ್ ಆಗಿರುತ್ತೆ. ಬಿಸಿ ರೊಟ್ಟಿ ಆಮೇಲೆ ಹಾಗಲಕಾಯಿ ಪಲ್ಯ. ಎಲ್ಲರೂ ಒಂದ್ಸಾರಿ ಆದರೂ ಟ್ರೈ ಮಾಡಿ ಹೇಗಿತ್ತಂತ ಹೇಳಿ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಮತ್ತೆ ಸಿಗುವ.